ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ನಿನ್ನೆ ಸೋಮವಾರ ಬೆಳಿಗ್ಗೆ 9:34 ದಿಲ್ಲಿಯ PCR ಒಂದು ದೂರವಾಣಿ ಕರೆ ಬರುತ್ತೆ. PCR ಅಂದರೆ ಪೊಲೀಸ್ ಕಂಟ್ರೋಲ್ ರೂಮ್, ಪೊಲೀಸ್ ನಿಯಂತ್ರಣ ಕೊಠಡಿ. ಅಲ್ಲಿಗೊಂದು ಕರೆ ಬರುತ್ತೆ. ಕರೆ ಬಂದದ್ದು ಎಲ್ಲಿಂದ? ಕರೆ ಬಂದದ್ದು ದಿಲ್ಲಿಯ ಪೊಲೀಸ್ ಲೈನ್ನಲ್ಲಿರುವಂಥ ಶೀಶ್ ಮಹಲ್ನಿಂದ. ಶೀಶ್ ಮಹಲ್ ಅಂದರೆ ಅರವಿಂದ್ ಕೇಜ್ರಿವಾಲ್ ಅವರ ಮುಖ್ಯಮಂತ್ರಿ ನಿವಾಸದಿಂದ. ಕರೆ ಮಾಡಿದವರು ಯಾರು? ಕರೆ ಮಾಡಿದವರು ಸ್ವಾತಿ ಮಾಲಿವಾಲ್. ಕೇಳಿರುವ ಹೆಸರು ನಿಮಗೆ, ಏಕೆಂದರೆ ಇತ್ತೀಚೆಗೆ ತಾನೇ ಈಕೆ ಮಾಡಿದಂಥ ನೇಮಕಾತಿ ಹಗರಣದ ಕುರಿತು ದಿಲ್ಲಿ ಮಹಿಳಾ ಆಯೋಗದಲ್ಲಿ ಒಂದು ವಿಸ್ತೃತವಾದಂಥ ಒಂದು ವಿಡಿಯೋ ಮಾಡಿದ್ವಿ. ಅದೇ ಸ್ವಾತಿ ಮಾಲಿವಾಲ್ ದಿಲ್ಲಿಯ ಮುಖ್ಯಮಂತ್ರಿ ನಿವಾಸದಿಂದ PCR ಕರೆ ಮಾಡ್ತಾರೆ. PCR ಕರೆ ಮಾಡೋದ್ರ ಬಗ್ಗೆ ಮೊದಲು ನಿಮಗೆ ಒಂದು ತಿಳುವಳಿಕೆಯನ್ನು ಕೊಟ್ಬಿಡ್ತೀನಿ, ಒಂದು ವಿಷಯವನ್ನು ತಿಳಿಸ್ಬಿಡ್ತೀನಿ. ಅದೇನೆಂದರೆ, ಯಾರೇ PCR ಕರೆ ಮಾಡಿದರೆ ಮೊದಲನೇದಾಗಿ ಆ ಕರೆ ಧ್ವನಿ ಮುದ್ರಣಗೊಳ್ಳುತ್ತೆ, ರೆಕಾರ್ಡ್ ಆಗುತ್ತೆ. ಎರಡನೇದಾಗಿ ಅದರ ಟ್ರಾನ್ಸ್ಕ್ರಿಪ್ಷನ್ ಕೂಡ ಜೊತೆಗೆ ಇರುತ್ತೆ. ಯಾರೇ ಕರೆ ಮಾಡಿದರೂ ಅಂಥದ್ದೊಂದು ವ್ಯವಸ್ಥೆಯನ್ನು ಮಾಡಿರಲಾಗತ್ತೆ. ಈ ಸ್ವಾತಿ ಮಾಲಿವಾಲ್ ಕರೆ ಮಾಡಿ ಹೇಳ್ತಾರೆ, ಇಲ್ಲ ನನ್ನನ್ನು ಇಲ್ಲಿ ಮುಖ್ಯಮಂತ್ರಿ ನಿವಾಸದಲ್ಲಿ ಥಳಿಸ್ತಾ ಇದ್ದಾರೆ. ದಿಲ್ಲಿ ಮುಖ್ಯಮಂತ್ರಿ ಆದಂಥ ಅರವಿಂದ್ ಕೇಜ್ರಿವಾಲ್ ಅವರ ವಿಭವ್ ಅಂತೇನು ಅವರ ಆಪ್ತ ಕಾರ್ಯದರ್ಶಿ ಇದ್ದಾರೆ, ಅವರು ನನ್ನ ಇನ್ನಿಲ್ಲದ ಹಾಗೆ ಥಳಿಸ್ತಾ ಇದ್ದಾರೆ. ದಯವಿಟ್ಟು ನನ್ನನ್ನು ರಕ್ಷಿಸಿ, ನನ್ನನ್ನು ಪ್ರಾಣ ಹೊರಟೋಗ್ಬಿಡುತ್ತೆ, ನನ್ನನ್ನು ಪ್ರಾಣದ ರಕ್ಷಣೆಯನ್ನು ಮಾಡಿ ಅಂತ ಕಿರ್ಚಕ್ಕೆ ಶುರು ಮಾಡ್ತಾರೆ. ಯಾವಾಗ ಈ ರೀತಿಯ ಕರೆ ಬರುತ್ತೋ ತಕ್ಷಣದಲ್ಲಿ ತುರ್ತಾಗಿ ಪೊಲೀಸರು ಒಂದು ವ್ಯಾನನ್ನು ಮುಖ್ಯಮಂತ್ರಿ ನಿವಾಸದ ಬಳಿಗೆ ಕಳಿಸ್ತಾರೆ. ಅಲ್ಲಿಗೆ ಹೋದ ತಕ್ಷಣ ಆ ಪೊಲೀಸ್ ವ್ಯಾನ್ ಹೋದಾಗ ಒಳಗಡೆ ಅಲ್ಲಿರುವಂಥ ಸಿಬ್ಬಂದಿ ವರ್ಗ ಈ ಪೊಲೀಸರಿಗೆ ಒಳಗೆ ಬರಲಿಕ್ಕೆ ಅವಕಾಶವನ್ನು ಮಾಡಿಕೊಡೋದಿಲ್ಲ. ಮೊದಲನೇದಾಗಿ ಈ ಸ್ವಾತಿ ಮಾಲಿವಾಲ್ ಯಾರು ಅಂತ ತಮಗೆ ಹೇಳಿಬಿಡ್ತೀನಿ, ಅದಾದಮೇಲೆ ವಿಷಯವನ್ನು ಮಾತಾಡೋಣ. ಸ್ವಾತಿ ಮಾಲಿವಾಲ್ ಮುಂಚೆ ದಿಲ್ಲಿಯ ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿದ್ದರು. ಅದಾದ ಮೇಲೆ ಆಮ್ ಆದ್ಮಿ ಪಕ್ಷದ ರಾಜ್ಯಸಭೆಯ ಸದಸ್ಯರಾದರು. ರಾಜ್ಯಸಭೆಯ ಸದಸ್ಯರಾದ ಮೇಲೆ ಯಾವಾಗ ಅರವಿಂದ್ ಕೇಜ್ರಿವಾಲ್ ಅವರನ್ನು ಬಂಧಿಸಲಾಗತ್ತೋ, ಬಂಧಿಸಿದ ಮೇಲೆ ಈಕೆ ಒಂದೇ ಒಂದು ಹೇಳಿಕೆಯನ್ನು ಕೊಡಲಾರದೆ ನೇರವಾಗಿ ಇಲ್ಲಿಂದ ಅಮೆರಿಕೆಗೆ ಹಾರಿ ಹೋದರು. ಕೇಳಿದರೆ ನನ್ನ ಸೋದರಿಗೆ ಕಾಲು ನೋವಿದೆ, ಅದಕ್ಕೋಸ್ಕರ ಅವರ ಚಿಕಿತ್ಸೆಗಾಗಿ ನಾನು ಅಮೆರಿಕೆಗೆ ಬಂದಿದ್ದೇನೆ ಅನ್ನುವಂಥ ಸಬೂಬನ್ನು ಹೇಳಿದರು. ನೋಡಿ, ಯಾವ ಆಮ್ ಆದ್ಮಿ ಪಕ್ಷ ವರ್ಲ್ಡ್ ಕ್ಲಾಸ್ ಹೆಲ್ತ್ ಫೆಸಿಲಿಟಿಯನ್ನು ಹೊಂದಿದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದೆಯೋ, ಅಂಥ ಆಮ್ ಆದ್ಮಿ ಪಕ್ಷದ ರಾಜ್ಯಸಭಾ ಸದಸ್ಯೆ ತನ್ನ ಸೋದರಿಯ ಕಾಲು ನೋವಿಗೆ ಚಿಕಿತ್ಸೆಯನ್ನು ಕೊಡಿಸಲಿಕ್ಕಾಗಿ ಅಮೇರಿಕೆಗೆ ತೆರಳುತ್ತಾರೆ ಅಂದರೆ ಇದಕ್ಕಿಂತ ವಿರೋಧಾಭಾಸ ಇನ್ನೊಂದಿರಲಿಕ್ಕೆ ಸಾಧ್ಯ ಇಲ್ಲ. ಹೋದ ಮೇಲೆ ಅರವಿಂದ್ ಕೇಜ್ರಿವಾಲ್ ಅವರ ಕುರಿತಾಗಿ 50 ದಿನಗಳ ಅವರ ಬಂಧನದ ಅವಧಿಯಲ್ಲಿ ಬಹಳಷ್ಟು ಬೆಳವಣಿಗೆಗಳಾಗ್ತವೆ. ಅದಕ್ಕೆ ಒಂದೇ ಒಂದು ಟ್ವಿಟರ್ ಹ್ಯಾಂಡಲ್ನಲ್ಲಿ ಒಂದೇ ಒಂದು ಪ್ರತಿಕ್ರಿಯೆಯನ್ನು ಕೊಡೋದಿಲ್ಲ. ಅರವಿಂದ್ ಕೇಜ್ರಿವಾಲ್ ಬಗ್ಗೆ ಒಂದೇ ಒಂದು ಎಲ್ಲಿಯೂ ಒಂದು ಹೇಳಿಕೆಯನ್ನು ಕೊಡೋದಿಲ್ಲ. ಅದಾದ ಮೇಲೆ ಅಮೆರಿಕೆಯಿಂದ ಭಾರತಕ್ಕೆ ವಾಪಸ್ ಬರ್ತಾರೆ. ಅದಾದ ಮೇಲೆ ಭಾರತದಲ್ಲಿ ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರು ಹಲವಾರು ಬಾರಿ ಪ್ರತಿಭಟನೆಯನ್ನು ನಡೆಸ್ತಾರೆ. ಒಂದೇ ಒಂದು ಸಲ ಈ ಸ್ವಾತಿ ಮಾಲಿವಾಲ್ ಆ ಯಾವ ಪ್ರತಿಭಟನೆಯಲ್ಲಿಯೂ ಪಾಲ್ಗೊಳ್ಳುವುದಿಲ್ಲ. ಇದು ಇರುವಂಥ ವಿಷಯ. ಈಗ ವಸ್ತುಸ್ಥಿತಿಗೆ ಬರೋಣ. ವಸ್ತುಸ್ಥಿತಿ ಏನು? ಯಾವಾಗ ದಿಲ್ಲಿಯ ಸಿವಿಲ್ ಲೈನ್ಸ್ನಲ್ಲಿರುವಂಥ ಮುಖ್ಯಮಂತ್ರಿ ನಿವಾಸಕ್ಕೆ ಪೊಲೀಸ್ ಸಿಬ್ಬಂದಿ ಬರ್ತಾರೋ ಅವ್ರನ್ನ ಒಳಗಡೆ ಹೋಗ್ಲಿಕ್ಕೆ ಬಿಡೋದಿಲ್ವೋ, ಅದಾದಮೇಲೆ ಸಿವಿಲ್ ಲೈನ್ಸ್ ಪೊಲೀಸ್ ಸ್ಟೇಷನ್ ಏನಿದೆ ಅಲ್ಲಿಗೆ ಸ್ವತಃ ಸ್ವಾತಿ ಮಾಲಿವಾಲ್ ಸ್ಟೇಷನ್ಗೆ ಹೋಗ್ತಾರೆ. ನಡೆದಂಥ ವಿದ್ಯಮಾನವನ್ನು ಹೇಳ್ತಾರೆ. ವಿಭವ್ ಕುಮಾರ್ ಎನ್ನುವಂಥ ಅರವಿಂದ್ ಕೇಜ್ರಿವಾಲ್ ಅವರ ಆಪ್ತ ಕಾರ್ಯದರ್ಶಿ ತನ್ನ ಸಂಗಡಿಗರನ್ನ ಸೇರಿಸಿಕೊಂಡು ನನ್ನನ್ನು ಥಳಿಸಿದ್ದಾನೆ, ನನ್ನ ಕೊಲೆಗೆ ಯತ್ನಿಸಿದ್ದಾನೆ, ಇದರ ಕುರಿತಾಗಿ ನಾನು ಕಂಪ್ಲೇಂಟನ್ನು ಕೊಡ್ತೀನಿ, ನಾನು ಹೋಗಿ ಬಂದು ನಿಮಗೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ತಾರೆ. ಎಲ್ಲಿಗೆ ಹೋಗಿ ಬಂದು ನಮಗಿನ್ನೂ ತನಕ ಗೊತ್ತಿಲ್ಲ. ಪೊಲೀಸರು ಕಂಪ್ಲೇಂಟ್ ಕೊಡುವಂಥ ಯಾರು ಒತ್ತಡವನ್ನು ಹಾಕಲಿಕ್ಕಾಗೋದಿಲ್ಲ. ಯಾರು ದೂರನ್ನು ಸಲ್ಲಿಸಬೇಕೋ ಅವರೇ ಸ್ವತಃ ದೂರನ್ನು ದಾಖಲು ಮಾಡಬೇಕೇ ವಿನಃ ಪೊಲೀಸರು ತಾವಾಗೆ ವಾಲಂಟಿಯರ್ಲಿ ಯಾವುದೇ ದೂರನ್ನು ದಾಖಲಿಸಿಕೊಳ್ಳುವುದಿಲ್ಲ. ಯಾವಾಗ ಈಕೆ ಒಬ್ಬ ರಾಜ್ಯಸಭಾ ಸದಸ್ಯ ಇಷ್ಟು ವಿಷಯವನ್ನು ಹೇಳಿ ಹೋಗ್ತಾರೋ ಪೊಲೀಸರು ಸುಮ್ಮನಾಗ್ಬಿಡ್ತಾರೆ. ಆದರೆ ಇಡೀ ರಾಜಕೀಯ ವಲಯದಲ್ಲಿ ಭಾಳ ದೊಡ್ಡ ಮಟ್ಟಿಗೆ ಚರ್ಚೆಯಾಗಿರುವಂಥದ್ದೇನೆಂದರೆ, ಚರ್ಚೆಗೆ ಗ್ರಾಸ ಆಗಿರುವಂಥ ವಿಚಾರ ಏನಪ್ಪ ಅಂತಂದರೆ, ಸ್ವಾತಿ ಮಾಲಿವಾಲನ್ನು ಥಳಿಸಿದ್ದು ಯಾಕೆ ಅರವಿಂದ್ ಕೇಜ್ರಿವಾಲ್ ಅವರು ವಿಭವ್ ಕುಮಾರ್ ಮೂಲಕ ಈಕೆಗೆ ಹೊಡೆಯುವಂತೆ, ಈಕೆಗೆ ಕೊಲೆ ಯತ್ನ ಮಾಡುವಂತೆ ಆ ರೀತಿ ಪ್ರೇರೇಪಣೆ ಮಾಡಿದರು. ನೋಡಿ, ಇವತ್ತು ಹೊರಗಡೆ ಬಂದದ್ದೇ ಕೇವಲ 21 ದಿವಸಕ್ಕೋಸ್ಕರ ಈ ಮನುಷ್ಯ. ಬಂದ ಸಂದರ್ಭದಲ್ಲಿ ಈತ ತಾನು ತನ್ನನ್ನು ರಾಷ್ಟ್ರೀಯ ನಾಯಕ ಅಂತ ಬಿಂಬಿಸಿಕೊಳ್ಳುವ ಭರದಲ್ಲಿ ಎಲ್ಲ ಕಡೆ ಪ್ರವಾಸ ಮಾಡಬೇಕಾಗತ್ತೆ.
ಪ್ರವಾಸ ಮಾಡುವುದಲ್ಲದೆ ತಾನು ಜೈಲಿಗೆ ಹೋದ್ಮೇಲೆ ಆಗಬೇಕಾದಂಥ ವಿದ್ಯಮಾನಗಳ ಕುರಿತು ತಯಾರಿಯನ್ನು ಮಾಡ್ಕೋಬೇಕಾಗತ್ತೆ. ಆದರೆ ಈತ ಎಂಥ ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾನೆ ಅಂತಂದರೆ, ಈ ಸ್ವಾತಿ ಮಾಲಿವಾಲ್ನನ್ನು ಹೇಗಾದರೂ ಮಾಡಿ ಆಕೆ ಆಮ್ ಆದ್ಮಿ ಪಕ್ಷದಿಂದ ಓಡಿ ಹೋಗುವಂತೆ ಅಥವಾ ಆಕೆಯನ್ನು ಉಚ್ಚಾಟನೆ ಮಾಡುವಂತೆ ವ್ಯವಸ್ಥೆಯನ್ನು ಮಾಡ್ಕೋತಾ ಇದ್ದಾರೆ. ವಿಭವ್ ಕುಮಾರ್ ಯಾರು ಅಂತ ನಿಮ್ಗೆ ಚೆನ್ನಾಗಿ ಗೊತ್ತು. ಈಗಾಗಲೇ ಒಂದು ಸಲ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರು ಈತನನ್ನು ಕರೆಸಿ ವಿಚಾರಣೆ ಮಾಡಿ ಆಗಿದೆ. ಇಡೀ ಹಗರಣದ ಹಿಂದಿರುವಂಥ ಮತ್ತೊಬ್ಬ ವ್ಯಕ್ತಿ ಯಾರಾದರೂ ಆಗಿದ್ದರೆ ಅದು ವಿಭವ್ ಕುಮಾರ್. ವಿಭವ್ ಕುಮಾರ್ ಯಾರು ಅಂತ ಯಾರಾದರೂ ನೀವು ಕೇಳಿದರೆ, ಅರವಿಂದ್ ಕೇಜ್ರಿವಾಲ್ ಅವರ ಆಪ್ತರ ಬಳಿ ಹೋಗಿ ಕೇಳಿದರೆ ಆತ ಅರವಿಂದ್ ಕೇಜ್ರಿವಾಲ್ ಅವರ ಬಾಯಿ, ಅರವಿಂದ್ ಕೇಜ್ರಿವಾಲ್ ಅವರ ಕಿವಿ, ಅರವಿಂದ್ ಕೇಜ್ರಿವಾಲ್ ಅವರ ಕಣ್ಣು ಅಂತ ಯಾರಾದರೂ ಇದ್ದರೆ ಅದು ವಿಭವ್ ಕುಮಾರ್ ಅಂತ ಹೇಳ್ತಾರೆ. ಒಂದು ವೇಳೆ ಯಾವುದಾದ್ರೂ ವಿಷಯ ಅತ್ಯಂತ ಗೂಢವಾದಂಥ ವಿಚಾರ, ರಹಸ್ಯ ವಿಚಾರ ಯಾರಿಗಾದರೂ ಗೊತ್ತಿದೆ ಅಂದರೆ ಅದು ಕೇವಲ ವಿಭವ್ ಕುಮಾರ್ಗೆ ಮಾತ್ರ ಗೊತ್ತಿರುತ್ತೆ ಅಂತ ಹೇಳ್ತಾರೆ. ನೀವು ಇಡೀ ಗೂಗಲ್ನಲ್ಲಿ ಎಲ್ಲಿ ಹುಡುಕಿದರೂ ಕೂಡ ವಿಭವ್ ಕುಮಾರ್ನ ಒಂದೇ ಒಂದು ಫೋಟೋ ಸಿಗಲಾರ್ದ ಹಾಗೆ ವಿಭವ್ ಕುಮಾರ್ ಅತ್ಯಂತ ರಹಸ್ಯವಾಗಿ ತನ್ನ ಚಟುವಟಿಕೆಗಳನ್ನು ನಡೆಸ್ತಾರೆ. ಯಾವಾಗಲೂ ಏನಾಗುತ್ತೆ, ಆಪ್ತ ಕಾರ್ಯದರ್ಶಿಗಳು ಪ್ರಚಾರದ ಭರದಲ್ಲಿರ್ತಾರೆ, ತಾವು ಹೇಗಾದರೂ ಮಾಡಿ ಲೈಮ್ಲೈಟಲ್ಲಿ ಇರಬೇಕು ಅಂತ ಆಶಿಸ್ತಾರೆ. ಆದರೆ 2011ರಿಂದ ಈತ ಇವ್ರ ಜೊತೆ ಇರೋವಂಥದ್ದು ಅರವಿಂದ್ ಕೇಜ್ರಿವಾಲ್ ಹಿಂದ್ಗಡೆ ಡೈರಿ ಹಿಡ್ಕೊಂಡು ಓಡಾಡ್ತಾ ಇದ್ದಂಥ ಮನುಷ್ಯ, ಪಕ್ಷವನ್ನು ಕಟ್ಟಿದಾಗ ಬಂದಂಥ ಫಂಡ್ಗಳಿಗೆಲ್ಲ ಲೆಕ್ಕ ಇಟ್ಟಂಥ ಮನುಷ್ಯ. ಈಗ ನಡೆದಿರುವಂಥ ದಿಲ್ಲಿಯ ಲಿಕ್ಕರ್ ಹಗರಣದ ಸಂಪೂರ್ಣವಾದ ಮಾಹಿತಿಯನ್ನು ಯಾರಾದರೂ ಹೊಂದಿದ್ದಾರೆ ಅಂದರೆ ಅದು ಇದೇ ವಿಭವ್ ಕುಮಾರ್ ಎನ್ನುವಂಥ ಮನುಷ್ಯ. ಈ ವಿಭವ್ ಕುಮಾರ್ ಸ್ವಾತಿ ಮಾಲಿವಾಲ್ನ ಥಳಿಸಿದ್ದಾರೆ ಅಂದರೆ ಅರವಿಂದ್ ಕೇಜ್ರಿವಾಲ್ ಹೇಳಿದೆ ಇದು ಯಾವುದೂ ನಡೆಯೋದಿಲ್ಲ. ಮಾತು ಮಾತಿಗೂ ಪ್ರತಿ ದಿವಸವೂ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಮಾತ್ರೆ ತೆಗೆದುಕೊಂಡ ಹಾಗೆ ಪ್ರೆಸ್ ಮೀಟ್ ಮಾಡುವಂಥ ಆಮ್ ಆದ್ಮಿ ಪಕ್ಷದವರು ಸೋಮವಾರ ಇಷ್ಟೆಲ್ಲ ವಿದ್ಯಮಾನ ನಡೆದರೂ ಕೂಡ ಒಂದೇ ಒಂದು ಸ್ಪಷ್ಟೀಕರಣವನ್ನು ಕೊಡೋದಿಲ್ಲ. ಆ ಕಡೆ ಅತಿಶಿ ಮರ್ಲೇರ ಇರಬಹುದು, ಈ ಕಡೆ ಭಾರದ್ವಾಜ್ ಇರ್ಬೋದು, ಇಲ್ಲ ಸಂಜಯ್ ಸಿಂಗ್ ಇರ್ಬೋದು. ಯಾರಾದರೂ ಒಬ್ಬರಾದರೂ ಮಾತನಾಡಬೇಕು. ಒಬ್ಬರು ಕೂಡ ಇದರ ಕುರಿತು ತುಟಿ ಪಿಟಕ್ ಅನ್ನೋದಿಲ್ಲ. ಯಾವ ಘಟನೆ ನಡೆದಿದೆ, ಈ ದುರ್ಘಟನೆ ಅನ್ಬೇಕು, ಇದಕ್ಕೆ ದುರ್ಘಟನೆ ನಡೆದಿದೆ, ಒಬ್ಬ ಮಹಿಳೆ ಮೇಲೆ ಈ ರೀತಿಯಾದಂಥ ದೌರ್ಜನ್ಯ ನಡೆದಿದೆ, ಅದ್ರ ಕುರಿತ ಚಕಾರ ಕೂಡ ಎತ್ತಾ ಇಲ್ಲ. ಅಲ್ಲಿಗೆ ಒಂದು ವಿಷಯ ಸ್ಪಷ್ಟ ಆಗುತ್ತೆ, ಆಮ್ ಆದ್ಮಿ ಪಕ್ಷದ ಒಳಗಡೆ ಇರುವಂಥ ಅಂತಃಕಲಹ ಸ್ಫೋಟಗೊಳ್ಳುವ ಸಂದರ್ಭ ಬಂದಿದೆ. ಏನಾಗತ್ತೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ. ನಮಸ್ಕಾರ.